ಸೊ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ನೋಟಿಫಿಕೇಷನ್ ಅಂತ ತಂದಿದ್ದೀನಿ. ಅದು ಏನಂದರೆ KSOUದು ಏನಂದರೆ ಜನವರಿ ಸೈಕಲ್ ಹಾಗೂ ರಿಪೀಟರ್ಸ್ದು ಏನಂದರೆ ರಿಸಲ್ಟ್ ಬಂದಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಸೊ KSOU ಜನವರಿ ಸೈಕಲ್ ಎಕ್ಸಾಮ್ಸ್ ಆಗಿದ್ದು ಸೊ ಏಪ್ರಿಲ್ ಮೇ ಮಂತ್ನಲ್ಲಿ. ಆ್ಯಂಡ್ ಏನಂದರೆ ಅದರಲ್ಲಿ ಜನವರಿ ಸೈಕಲ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ರು BA BCom. ಓಕೆ, ಅದೇ ರೀತಿ ಏನಂದರೆ ಜುಲೈ ಸೈಕಲ್ ರಿಪೀಟರ್ಸ್ ಕೂಡ ಎಕ್ಸಾಮ್ ಬರೆದಿದ್ರು. ಆ ರಿಸಲ್ಟ್ ಬಂದಿದೆ. ಸೊ ನೀವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ನಾನು ರಿಸಲ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅದೇ ರೀತಿ ಏನಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವೇನಂದರೆ KSOU ರಿಸಲ್ಟ್ ಹಾಕಿದರೂ ಕೂಡ ಡೈರೆಕ್ಟ್ ನಿಮ್ಮ ಗೂಗಲ್ನಲ್ಲಿ ಬಂದುಬಿಡುತ್ತೆ. KSOU ರಿಸಲ್ಟ್ಸ್ ಅಂತ ಹಾಕಿದರೆ ಇಲ್ಲಿ ಫಸ್ಟ್ ಲಿಂಕ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೋದು ನೀವು. ಸೊ ಇಲ್ಲಿ ನೀವು ನೋಡ್ಬೋದು ಎಂಟರ್ ಯುವರ್ ರಿಜಿಸ್ಟರ್ ನಂಬರ್. ಸೊ ನಿಮ್ಮ ಏನಂದರೆ ಒಂದು ರಿಜಿಸ್ಟರ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಆ ರಿಜಿಸ್ಟರ್ ನಂಬರ್ ಅಂದರೆ ರೋಲ್ ನಂಬರ್. ಸೊ ನಿಮ್ಮ ID ಕಾರ್ಡ್ ಮೇಲೆ ಹಾಲ್ ಟಿಕೆಟ್ನಲ್ಲಿ ಇರುತ್ತಲ್ಲ, ಸೊ ಅದನ್ನು ನೀವು ಎಂಟರ್ ಮಾಡಿದರೆ ಇಲ್ಲಿ ಚೆಕ್ ರಿಸಲ್ಟ್ ಹಾಕಿದರೆ ನಿಮಗೆ ರಿಸಲ್ಟ್ ತೋರಿಸುತ್ತೆ. ಓಕೆ, ಸೊ ನೀವು ನೋಡ್ಬೋದು ರಿಸಲ್ಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ನಿಮಗೆ ಇಂಟರ್ನಲ್ಸ್ನಲ್ಲಿ ಅಥವಾ ಅಸೈನ್ಮೆಂಟ್ ಮಾರ್ಕ್ಸ್ ಆ್ಯಡ್ ಆಗಿಲ್ಲ ಅಂದರೆ ಸೊ ನೀವು ನೋಡಿ ನೀವು ಅಸೈನ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ದೀರಾ ಅಲ್ವಾ, ಅಥವಾ ಏನಂದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದರೆ ಅಲ್ಲಿ ಇಂಟರ್ನಲ್ಸ್ ಏನಾರು ಆ್ಯಡ್ ಆಗಿಲ್ಲ ಅಂದರೆ ಅಲ್ಲಿ ನಿಮ್ಮ ರೀಜ್ನಲ್ ಸೆಂಟರ್ನಲ್ಲಿ ಅಡ್ಮಿಷನ್ ಸೆಂಟರ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ ಆಗಿರ್ತಾರೆ. ಆ್ಯಂಡ್ ಯಾರ್ದು ಬ್ಯಾಕ್ ಆಗಿದೆ ಸಬ್ಜೆಕ್ಟ್ಸು ಅವ್ರೇನೆಂದರೆ ಜುಲೈ ಸೈಕಲ್ ಅವ್ರ ಜೊತೆ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಬರಿಬೋದು. ಸೊ ಜುಲೈನಲ್ಲಿ ಫೀ ಪೇ ಮಾಡೋದು ಬಿಡ್ತಾರೆ, ಇದೇ ಮಂತ್ ಫೀ ಪೇ ಮಾಡೋದು ಬಿಡ್ತಾರೆ. ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬ್ಯಾಕ್ ಆಗಿದ್ದಾವೆ ಅಥವಾ ನೀವು ಆಬ್ಸೆಂಟ್ ಆಗಿದ್ರಿ ಆ ಸಬ್ಜೆಕ್ಟ್ಸನ್ನು ನೀವೇನೆಂದರೆ ಮತ್ತು ಸೆಪ್ಟೆಂಬರ್ನಲ್ಲಿ ಬರಿಬೋದು. ಓಕೆ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಎಕ್ಸಾಮ್ಸ್ ಇರ್ತಾವೆ, ಅವಾಗ ಬರಿಬೋದು. ಆ್ಯಂಡ್ ಇದು ನಿಮಗೆ ಇಂಪಾರ್ಟೆಂಟ್ ಒಂದು ನ್ಯೂಸ್ ಇತ್ತು. ಓಕೆ, ಆ್ಯಂಡ್ ಅಗೇನ್ ಏನಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ? ಈ ರಿಸಲ್ಟ್ ಬಂತಲ್ಲ ಸರ್, ಪಾಸ್ ಆಗಿದ್ದೀವಿ, ಮಾರ್ಕ್ಸ್ ಕಾರ್ಡ್ ಯಾವಾಗ ಕೊಡ್ತಾರೆ? ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಸೊ ಆ ಮಾರ್ಕ್ಸ್ ಕಾರ್ಡ್ ಏನಂದರೆ ನಿಮಗೆ 2 ಮಂತ್ಸ್, ವಿತಿನ್ 2 ಮಂತ್ಸ್ ನಿಮ್ಮ ಒಂದು ಯಾವ ಅಡ್ರೆಸ್ ಕೊಟ್ಟಿದ್ದೀರಲ್ಲ, ಸೊ ಅಡ್ಮಿಷನ್ ಟೈಮ್ನಲ್ಲಿ ನೀವು ಯಾವ ಅಡ್ರೆಸ್ ಕೊಟ್ಟಿದ್ದೀರ, ನಿಮ್ಮ ID ಕಾರ್ಡ್ನಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ಗೆ ಏನಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಸೊ ಪೋಸ್ಟ್ ಆಫೀಸಿಂದ ಕಾಲ್ ಕೂಡ ಮಾಡ್ತಾರೆ ನಿಮಗೆ. ಸೊ ನೀವೇನಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಅಡ್ರೆಸ್ನಲ್ಲಿ ಕೊಡ್ತಾರೆ ಅವರು. ಆ್ಯಂಡ್ ಈ ರೀತಿ ಏನಂದರೆ ನೀವು ನೋಡ್ಬೋದು. ಸೊ ರಿಸಲ್ಟ್ ಬಂದಿದೆ, ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು ಆನ್ಲೈನ್.